ಇನ್ನು ಪ್ರಿಯಕರನ ಜೊತೆ ಸೇರಿ 6 ವರ್ಷದ ಮಗಳ ಕೊಲೆ ಮಾಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು, ಮಗು ಮೃತಪಟ್ಟಂತ 3 ತಿಂಗಳ ಬಳಿಕ ಇದೀಗ ಕೊಲೆ ಕೇಸ್ ದಾಖಲಾಗಿದೆ. ವೆನಿಲಾ ಎನ್ನುವಂತಹ 6 ವರ್ಷದ ಮಗುವಿನ ಕೊಲೆ ಆರೋಪ ಇದು. ಈಗ ಮಗು ತೀರ್ಕೊಂಡು ಈಗಾಗಲೇ 3 ತಿಂಗಳಾಗಿದೆ. ಈಗ ಕೊಲೆ ಕೇಸ್ ದಾಖಲಾಗಿದೆ. ಅನೈತಿಕ ಸಂಬಂಧ, ಮಗುವಿನ ಬಣ್ಣದ ಕಾರಣಕ್ಕೆ ಕೊಲೆ ಮಾಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದು, ಪತ್ನಿ ಪ್ರಿಯಾಂಕಾ ಹಾಗೂ ಪ್ರಿಯಕರ ಮೋಹನ್ ವಿರುದ್ಧ ಕೇಸ್ ದಾಖಲಾಗಿದೆ. ಪತಿ ಪ್ರವೀಣ್ ದೂರಿನ ಮೇರೆಗೆ ಕಾಡುಗೋಡಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. 2007ನೇ ಇಸ್ವಿಯಲ್ಲಿ ದಾವಣಗೆರೆ ಪ್ರವೀಣ್ ಪ್ರಿಯಾಂಕಾ ಇಬ್ರು ಕೂಡ ಮದುವೆಯಾಗಿರ್ತಾರೆ. ಈ ದಂಪತಿಗೆ 6 ವರ್ಷದ 2 ಮಕ್ಕಳಿರ್ತಾರೆ. ಅದರಲ್ಲಿ 6 ವರ್ಷದ ವೆನಿಲಾ 3 ತಿಂಗಳ ಹಿಂದೆಯಷ್ಟೇ ಆಕೆ ಸಾವಾಗಿರುತ್ತೆ. ಈ ಸಾವಿನ ಬಳಿಕ ಈ ಮಗುವಿನ ಕೊಲೆ ಆಗಿದೆ ಅಂತ ಕೂಡ ಸಂಶಯಗಳು ಮೂಡ್ತಾ ಇದೆ. 17 ವರ್ಷ ಆಗಿರುತ್ತೆ ಈ ದಂಪತಿಗಳು ಮದುವೆಯಾಗಿ. ಮದುವೆ ಬಳಿಕ ಪ್ರಿಯಾಂಕಾಗೆ ಗೆಳೆಯ ಮೋಹನ್ ಕೂಡ ಸಿಕ್ಕಿರ್ತಾನೆ. 2007ನೇ ಇಸ್ವಿನಲ್ಲಿ ಪ್ರವೀಣ್ ಹಾಗೆ ಪ್ರಿಯಾಂಕಾ ಮದುವೆಯಾಗಿರ್ತಾರೆ. ದಂಪತಿಗೆ 6 ವರ್ಷದ ಮಗಳು ಕೂಡ ಇರ್ತಾಳೆ. ಮದುವೆ ಬಳಿಕ ಪ್ರಿಯಾಂಕಾಗೆ ಗೆಳೆಯ ಮೋಹನ್ ಸಿಕ್ಕಿರ್ತಾನೆ. ಪ್ರಿಯಾಂಕಾ ಕಾಲೇಜ್ ದಿನಗಳಲ್ಲಿ ಮೋಹನ್ ಜೊತೆಗೆ ಆಕೆಯ ಒಡನಾಟವಿರುತ್ತೆ. ಇಬ್ಬರ ನಡುವೆ ಹೆಚ್ಚು ಸಲುಗೆ ಕೂಡ ಇದ್ದು ಲಿವಿಂಗ್ ಸಂಬಂಧ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಡಿವೋರ್ಸ್ ಕೊಡೋದಕ್ಕೆ ಪ್ರಿಯಾಂಕಾ ಪಟ್ಟು ಹಿಡಿದಿಲ್ಲಂತೆ. ಕಾಡುಗೋಡಿಯಲ್ಲಿ ಪ್ರಿಯಾಂಕಾ ಮತ್ತು ಮೋಹನ್ ವಾಸವಿರ್ತಾರೆ. ಪ್ರಿಯಾ ಜೊತೆಗೆ 6 ವರ್ಷದ ಮಗಳನ್ನ ಕೂಡ ಪ್ರಿಯಾಂಕಾ ತನ್ನೊಟ್ಟಿಗಿರಿಸಿಕೊಂಡಿರ್ತಾಳೆ. ಮಾರ್ಚ್ 24ನೇ ತಾರೀಕಿನಂದು ಇದ್ದಕ್ಕಿದ್ದಂತೆ 6 ವರ್ಷದ ಮಗು ಸಾವನ್ನಪ್ಪಿದೆ. ಸಾವಿನ ಬಗ್ಗೆ ಕೇಳಿದ್ರೆ 2 ಕಥೆಯನ್ನ ಹೇಳಿರ್ತಾಳೆ ಪ್ರಿಯಾಂಕಾ. ಬಿರಿಯಾನಿ ಕೊಟ್ಟಿದ್ದೆ, ಐಸ್ ಕ್ರೀಮ್ ತಿನ್ನಿಸಿ AC ಕಾರ್ನಲ್ಲಿ ಮಲಗಿಸಿದೆ ಅಂತ ಹೇಳ್ತಿರ್ತಾಳೆ. ಪತಿ ಪ್ರವೀಣ್ ಮುಂದೆ ಕಥೆಯನ್ನ ಕಟ್ಟಿರ್ತಾಳೆ ಪತ್ನಿ ಪ್ರಿಯಾಂಕಾ. ಮರಣೋತ್ತರ ಪರೀಕ್ಷೆ ವರದಿ ಸಂಬಂಧ ವೈದ್ಯರಿಗೆ ಕಳಿಸಿರ್ತಾಳೆ. ಏನೋ ತಪ್ಪು ನಡೆದಿದೆ ಅಂತ ಆತನಿಗೆ ಗೊತ್ತಾಗಿರುತ್ತೆ. 24ನೇ ತಾರೀಕಿನಂದು ಮಗು ಮೃತಪಟ್ಟಿರುತ್ತೆ. ಮಾರ್ಚ್ 24ನೇ ತಾರೀಕು ಸಾವಿನ ಬಗ್ಗೆ ಕೇಳಿದ್ರೆ 2 ಕಥೆಗಳನ್ನ ಈಕೆ ಕಟ್ಟಿರ್ತಾಳೆ. ಬಿರಿಯಾನಿ ಕೊಟ್ಟೆ, ಐಸ್ ಕ್ರೀಮ್ ತಿನ್ನಿಸಿ AC ಕಾರ್ನಲ್ಲಿ ಮಲಗಿಸಿದ್ದೆ ಅಂತೆಲ್ಲ ಆ ಕಥೆಯನ್ನ ಕಟ್ಟಿರ್ತಾಳೆ. ಪತಿ ಪ್ರವೀಣ್ ಮುಂದೆ ಕಥೆಯನ್ನ ಕಟ್ಟಿರ್ತಾಳೆ ಪತ್ನಿ ಪ್ರಿಯಾಂಕಾ. ಮರಣೋತ್ತರ ಪರೀಕ್ಷೆ ವರದಿ ಸಂಬಂಧಿ ವೈದ್ಯರಿಗೆ ಪ್ರವೀಣ್ ಕಳಿಸ್ಕೊಟ್ಟಿರ್ತಾರೆ. ಏನೋ ತಪ್ಪು ನಡೆದಿದೆ ಅಂತ ವಿದೇಶದಲ್ಲಿರುವಂತಹ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಮಗಳಿಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಅಂತ ತಂದೆ ದೂರನ್ನ ಕೊಟ್ಟಿದ್ದು, ಸದ್ಯ ಪ್ರಿಯಾಂಕಾ ಗೆಳೆಯ ಮೋಹನನ್ನ ಬಂಧಿಸಿದ್ದಾರೆ ಪೊಲೀಸರು. ನಾಪತ್ತೆಯಾಗಿರುವಂತಹ ಪ್ರಿಯಾಂಕಾಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಸರ್, ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ. ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ. ಒಂದು 5 ವರ್ಷದ ಮಗುಗೆ ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಮಗು ಮೇಲೆ ಏನು ದ್ವೇಷ ಇತ್ತು ಸರ್ ನಿಮ್ಮ ಹೆಂಡತಿಗೆ ಮತ್ತು ಅವರ ಪ್ರಿಯಕರನಿಗೆ? ಸರ್, ಅವನ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ಕೊಂತೇನೆ ಸರ್. ಅವ್ನು ಫಸ್ಟ್ ಆಫ್ ಆಲ್ ಸರ್, ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತೆ ಸರ್. ಅವಳಿಗೆ ಬಣ್ಣದ ವಿಚಾರ ಸರ್, ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೊಟೊ ಹಣ್ಣು ಇದ್ದಂಗೆ ಇದ್ದಾಳೆ ಸರ್. ಅವಳು ತುಂಬ ಚೆನ್ನಾಗಿದ್ದಾರೆ ಸರ್. ಅವರು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಾಂಪ್ಲೆಕ್ಷನ್ ಹುಟ್ಟಿದ್ದಾರೆ ಸರ್. ಮೊದಲು ಹೇಳ್ತಾ ಇದ್ಲು, ಪಾಪು ಏನಾರ ಕಪ್ಪು ಹುಟ್ಟಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ. ನಾನೇನೋ ತಮಾಷೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಈ ಥರ ಮಾಡ್ತಾಳೆ ಅನ್ನೋದು ನನ್ನ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ನಾನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಮಗು ಸಾವಾದಂತ 3 ತಿಂಗಳ ಬಳಿಕ ಇದು ಕೊಲೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನ್ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ? ಶಕುಂತಲಾ, 2007ರಲ್ಲಿ ದಾವಣಗೆರೆ ಮೂಲದ ಪ್ರವೀಣ್ ಮತ್ತು ಬೆಂಗಳೂರಿನ ಪ್ರಿಯಾಂಕಾ ಮದುವೆ ಆಗಿರ್ತಾರೆ. ದಂಪತಿ ಬೆಂಗಳೂರಿನಲ್ಲೇ ವಾಸವನ್ನ ಮಾಡ್ತಾ ಇರ್ತಾರೆ. ಕಳೆದ 2007ರಿಂದನೂ ಸಹ ಇವರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದು, ದಂಪತಿಗೆ 2 ಮಕ್ಕಳು ಸಹ ಇರ್ತಾರೆ. ಒಂದು ಹುಡುಗಿ 17 ವರ್ಷ, ಮತ್ತೊಂದು ಹುಡುಗಿ ಅರೌಂಡ್ 6 ವರ್ಷದ ಮಗು ಇರುತ್ತೆ. ಆದ್ರೆ ಈ ಪ್ರಿಯಾಂಕಾಗೆ ತನ್ನ ಜಮೀನು ವಿಚಾರ, ಅಂದ್ರೆ ಕಾಡುಗೋಡಿಯ ಸಮೀಪದಲ್ಲಿ ಜಮೀನು ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರಿಗೆ. ಇದರ ವಿಚಾರವಾಗಿ ಆಕೆ ಆಗಾಗ ಕಾಡುಗೋಡಿ ಕಡೆ ಹೋಗಿ ಬರ್ತಾ ಇರ್ತಾರೆ. ಈ ವೇಳೆ ಬಿಲ್ಡರ್ ಮೂಲಕ ತನ್ನ ಹಳೆಯ ಕಾಲೇಜಿನ ಗೆಳೆಯನೊಬ್ಬನ ಪರಿಚಯ ಆಗುತ್ತೆ. ಆತನ ಹೆಸರೇ ಮೋಹನ್. ಆ ಮೋಹನ್
ಮೋಹನ ಪರಿಚಯ ಆದ ನಂತರ ಕಳೆದ 2025ರಿಂದನೂ ಸಹ ಆತನ ಜೊತೆ ಎತ್ತಿನ ಸಲಿಗೆಯನ್ನ ಈಕೆ ಹೊಂದಿರ್ತಾಳೆ. ಜೊತೆಗೆ ಸೋಲೋ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಕಾಶಿಗೆ ಹೋಗ್ತಾಳೆ. ಆದ್ರೆ ಕಾಶಿಗೆ ಹೋಗಿದ್ದು ಸೋಲೋ ಟ್ರಿಪ್ ಅಲ್ಲ, ಮೋಹನ್ ಜೊತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ತದನಂತರ ಜಗಳ ಕೂಡ ಆಗುತ್ತೆ. ಆದ್ರೆ ಜಗಳ ಆದ ನಂತರವೂ ಸಹ ಆಕೆ ದುಬೈಗೆ ಹೋಗಿರ್ತಾಳೆ. ದುಬೈಗೂ ಸಹ ಮೋಹನ್ ಜೊತೆ ಹೋಗಿರ್ತಾಳೆ. ಹೀಗಾಗಿ ದುಬೈಯಲ್ಲಿ ಎಲ್ಲ ಒಟ್ಟಿಗೆ ಹೋಗಿದ್ದು, ಅಲ್ಲಿ ಗಿಫ್ಟ್ ಎಲ್ಲ ಕೊಟ್ಟಿದ್ದೆಲ್ಲ ಗೊತ್ತಾಗುತ್ತೆ ಪ್ರವೀಣ್ ಅವ್ರಿಗೆ. ತದನಂತರ ಅವರು ಜಗಳವನ್ನು ತೆಗೆದಾಗ ನನಗೆ ಡೈವರ್ಸ್ ಕೊಡು ಅಂತ ಹೇಳಿ ಆಕೆ ಈ ಪ್ರವೀಣ್ ಜೊತೆಗೆ ಜಗಳವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾಳೆ. ಇದರಿಂದಾಗಿ ಕೋರ್ಟ್ಗೆ ಕೇಸ್ ಕೂಡ ಹೋಗುತ್ತೆ. ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾನು ಡೈವರ್ಸ್ಗೆ ಒಪ್ಪಲ್ಲ, ನನಗೆ ಹೆಂಡತಿ ಮಕ್ಕಳು ಬೇಕು ಅಂತಾನೆ ಹೇಳಿರ್ತಾರೆ ಪ್ರವೀಣ್ ಅವರು. ಆದ್ರೆ ಮೋಹನ್ ಜೊತೆ ಸಂಪರ್ಕ ಹೊಂದಿದ್ದಂತಹ ಪ್ರಿಯಾಂಕಾ ಮಾತ್ರ ತನಗೆ ಮೋಹನೇ ಬೇಕು, ಜೊತೆಗೆ ಮಕ್ಕಳನ್ನ ನಾನೇ ಇಟ್ಕೋತೀನಿ ಅಂತ ಹೇಳಿರ್ತಾಳೆ. ಆದ್ರೆ ಇದರಿಂದಾಗಿ ಇಬ್ಬರ ನಡುವೆ ವೈಮನಸ್ಸು ಇರುತ್ತೆ. ಕೊನೆಗೆ ಇಬ್ರು ಸಹ ದೂರ ಆಗಿರ್ತಾರೆ. ಇದಾದ ನಂತರ ಕೊನೆಗೆ ಅವರಿಬ್ರು ಸಹ ಪ್ರಿಯಾಂಕಾ ಮತ್ತೆ ಮೋಹನ್ ಇಬ್ರು ಸಹ ಕಾಡುಗೋಡಿಯಲ್ಲಿ ಒಂದು ವಿಲ್ಲಾದಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕಳೆದ 3 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಮಗು ಮೃತಪಟ್ಟಿರುತ್ತೆ. ಇದಕ್ಕೆ ನಾನಾ ಕಾರಣಗಳನ್ನ ಆಕೆ ಹೇಳ್ಕೊಂಡಿರ್ತಾಳೆ. ಆದ್ರೆ ಪೊಲೀಸರು ಸಹ ಇದರಲ್ಲಿ ಮರಣೋತ್ತರ ಪರೀಕ್ಷೆ ಅಥವಾ FSL ರಿಪೋರ್ಟ್ ಅಲ್ಲಿ ಯಾವುದೇ ರೀತಿಯಾದ ಕನ್ಫರ್ಮೇಶನ್ ಕೂಡ ಮಾಡಿರಲ್ಲ. ಈ ಮರಣೋತ್ತರ ವರದಿಯನ್ನ ಇಟ್ಕೊಂಡು ಅವರ ಪತಿ ಏನಿದ್ದಾರೆ ಅವರು ತಮ್ಮ ಸಂಬಂಧಿಕ ವೈದ್ಯರಿಗೆ ತೋರಿಸ್ತಾರೆ. ಆ ವೈದ್ಯರವರು ಸಹ ಈಗ ಈ ಒಂದು ಪ್ರಕರಣದಲ್ಲಿ ಒಂದು ಡೌಟ್ ಇದೆ ಅಂತ ಹೇಳ್ತಾರೆ. ಕೊನೆಗೆ ಆ ಡೌಟ್ ಈಗ ಕೊಲೆ ಅನ್ನೋದು ಸಹ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನ ಪತಿ ಪ್ರವೀಣ್ ದಾಖಲಿಸಿದ್ದು, ಈಗ ಮೋಹನನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಪ್ರಿಯಾಂಕಾಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಪ್ರವೀಣ್, ಇವೆಲ್ಲ ಡೀಟೇಲ್ಸ್ಗಾಗಿ.